ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಇರ್ತಕ್ಕಂತಹ ಮೊಬೈಲ್ ಬಳಕೆದಾರರಲ್ಲಿ 80% 85% ಜನ ಈ ಒಂದು ವಾಟ್ಸಪ್ ಆ್ಯಪ್ನ ಬಳಕೆದಾರರಾಗಿದ್ದಾರೆ. ಆದರೆ ಈಗ ಈ ವಾಟ್ಸಪ್ ಭಾರತವನ್ನು ಬಿಟ್ಟು ಹೋಗ್ತಾ ಇದೆಯಾ, ಭಾರತದಿಂದ ಹೊರಟು ಹೋಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಈಗ ಈ ಪ್ರಶ್ನೆ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ. ಈ ರೀತಿಯಾದಂತಹ ಸಾಕಷ್ಟು ವಿಶೇಷ ಮಾಹಿತಿಗಳನ್ನುಳ್ಳಂತಹ ನಾನು ವಿಡಿಯೋಗಳನ್ನು ನಿಮಗಾಗಿ ತೊಗೊಂಡು ಬರ್ತೇನೆ. ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ಗೆ ಸದಾಕಾಲಕ್ಕೂ ಇರಲಿ. ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಕೂಡ ಈ ಒಂದು ವಾಟ್ಸಪ್ನ ಉಪಯೋಗಿಸ್ತಾ ಇರ್ತಕ್ಕಂತಹ ಜನಗಳಿಗೆ ವಾಟ್ಸಪ್ ಅನ್ನೋದು ಪ್ರತಿದಿನದ ಜೀವನದ ಅನಿವಾರ್ಯ ಅವಶ್ಯಕತೆ ಅಂತಾಗಿದೆ. ಸ್ನೇಹಿತರೆ, ಹಾಗಾದರೆ ವಾಟ್ಸಪ್ ಈಗ ಇನ್ನು ಮುಂದೆ ನಿಮ್ಮ ಎಲ್ಲ ಜನಗಳ ಒಂದು ಮೊಬೈಲ್ನಲ್ಲಿ ಇನ್ನು ಮುಂದೆ ಕೆಲಸ ಮಾಡಲ್ವಾ? ವಾಟ್ಸಪ್ ಕಂಪನಿಯು ತನ್ನ ವ್ಯವಹಾರವನ್ನು ಭಾರತದಲ್ಲಿ ಮೊಟಕುಗೊಳಿಸ್ತಾ ಇದೆಯಾ? ಹಾಗಾದರೆ ವಾಟ್ಸಪ್ ಬಂದಾದರೆ ಜನಗಳ ಮೇಲೆ ಅದರ ಪರಿಣಾಮವೇನಾಗುತ್ತೆ? ಈ ಪ್ರಶ್ನೆಗಳು ಈಗ ಯಾಕೆ ಬರ್ತಾ ಇವೆ ಅಂತ ಅನ್ನೋದಾದರೆ, ಭಾರತ ಸರ್ಕಾರವು ತಮ್ಮ IT ಆ್ಯಕ್ಟ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ಆದರೆ ಆ ಒಂದು ಬದಲಾವಣೆಗಳು ವಾಟ್ಸಪ್ ಕಂಪನಿಗೆ ಒಪ್ಪಿಗೆ ಇರೋದಿಲ್ಲ. ಪ್ರತಿದಿನ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಗುಡ್ ಮಾರ್ನಿಂಗ್ನಿಂದ ಹಿಡಿದು ಗುಡ್ ನೈಟ್ವರೆಗೂ ಈ ಮೆಸೇಜ್ಗಳು ಶೇರ್ ಆಗ್ತಾ ಇರ್ತವೆ. ಏನಾದರೂ ಫ್ಯಾಮಿಲಿ ಫಂಕ್ಷನ್ಸ್ಗಳಾಗಿರಲಿ ಅಥವಾ ಯಾವುದೇ ಇವೆಂಟ್ಗಳಾಗಿರಲಿ, ಪ್ರತಿಯೊಬ್ಬರೂ ಕೂಡ ಫೋಟೋಗಳನ್ನಾಗಲಿ ವಿಡಿಯೋಗಳನ್ನಾಗಲಿ ಶೇರ್ ಮಾಡ್ಕೋತಾನೇ ಇರ್ತಾರೆ. ವಿಡಿಯೋ ಕಾಲ್ಗಳ ಮುಖಾಂತರ ದೂರ ಇರುವಂತಹ ತಮ್ಮವರ ಜೊತೆಗೆ ಒಂದು ನಿಕಟ ಸಂಪರ್ಕವನ್ನು ಹೊಂದಿರ್ತಾರೆ. ತಮ್ಮ ಖುಷಿ ಹಾಗೂ ದುಃಖಗಳನ್ನು ಸ್ಟೇಟಸ್ಗಳಲ್ಲಿ ಹಂಚ್ಕೋತಾರೆ ಮತ್ತು ಬೇರೆಯವರ ಸ್ಟೇಟಸ್ಗಳನ್ನು ಕೂಡ ನೋಡಿ ಖುಷಿ ಪಡ್ತಾರೆ. ಅದೂ ಅಲ್ಲದೆ ಆಫೀಸ್ ಕೆಲಸಗಳಲ್ಲೂ ಕೂಡ ಬಹಳ ಮುಖ್ಯ ಪಾತ್ರವನ್ನು ಈ ವಾಟ್ಸಪ್ ವಹಿಸ್ತಾ ಇದೆ. ಅಂದರೆ ಒಂದು ಆಫೀಸ್ನಲ್ಲಿ ಮೀಟಿಂಗ್ಗಳನ್ನಾಗಿರ್ಬೋದು, ಈ ಡಾಕ್ಯುಮೆಂಟ್ಸ್ಗಳನ್ನಾಗಿರ್ಬೋದು, ಫೈಲ್ಗಳನ್ನು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ಈ ವಾಟ್ಸಪ್ ಒಂದು ಮುಖಾಂತರನೇ ಅವರು ಶೇರ್ ಮಾಡ್ತಾ ಇರ್ತಾರೆ. ಹೀಗೆ ವಾಟ್ಸಪ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಒಂದು ಅವಲಂಬನೆ ಅನ್ನೋ ಥರ ಆಗೋಗಿದೆ. ಹಾಗಾದರೆ ಸ್ನೇಹಿತರೆ, ಭಾರತ ಸರ್ಕಾರವು ತಮ್ಮ ಒಂದು IT ಆ್ಯಕ್ಟ್ನಲ್ಲಿ ತಂದಿರುವಂತಹ ಒಂದು ಹೊಸ ಬದಲಾವಣೆ ಏನು, ನಿಯಮ ಏನು, ಹಾಗೂ ಇದರ ಬಗ್ಗೆ ವಾಟ್ಸಪ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಸ್ನೇಹಿತರೆ, ನಮ್ಮ ಭಾರತ ಸರ್ಕಾರವು ಭಾರತ ದೇಶದ ಒಂದು ಸುಭದ್ರತೆಗೋಸ್ಕರ, ಸೆಕ್ಯುರಿಟಿಗೋಸ್ಕರ ಈ ಒಂದು IT ಆ್ಯಕ್ಟ್ನ ನಿಯಮದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಭಾರತದಲ್ಲಿ ಈಗಾಗಲೇ ಅತಿ ಹೆಚ್ಚು ಬಳಸುವಂತಹ ಮೆಸೇಜಿಂಗ್ ಆ್ಯಪ್ ಇದು ವಾಟ್ಸಪ್ ಆಗಿರೋದ್ರಿಂದ ಭಾರತದಲ್ಲಿ 84% ಮೊಬೈಲ್ಗಳಲ್ಲಿ ವಾಟ್ಸಪ್ ಯೂಸ್ ಆಗ್ತಾ ಇದೆ. ಹಾಗೆ ಎರಡನೇದಾಗಿ ಸ್ಥಾನದಲ್ಲಿ ಈ ಫೇಸ್ಬುಕ್ನ ಮೆಸೆಂಜರ್ ಏನಿದೆ ಅದು 53% ಫೋನ್ಗಳಲ್ಲಿ ಬಳಕೆ ಆಗ್ತಾ ಇದೆ. ಆದ್ದರಿಂದ ನಮ್ಮ ಭಾರತ ಸರ್ಕಾರದ ಪ್ರಕಾರ ಭಾರತದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಹೊರಗಿನ ಕಂಪನಿಗಳು, IT ಕಂಪನಿಗಳು ಭಾರತದ ನಿಯಮವನ್ನು ಪಾಲಿಸಬೇಕು ಅನ್ನೋದು ಭಾರತದ ಒತ್ತಾಯ ಆಗಿದೆ. ಇದು ವಾಟ್ಸಪ್ ಕಂಪನಿಗೆ ಸುತರಾಮ್ ಒಪ್ಪಿಗೆ ಇಲ್ಲದೇ ಇರೋದರಿಂದ ಈ ವಾಟ್ಸಪ್ ಕಂಪನಿ ಕೋರ್ಟ್ ಕಡೆ ಮುಖ ಮಾಡಿದೆ. ಈ ಹೊಸ ನಿಯಮದ ಪ್ರಕಾರ ಒಂದು ಮೆಸೇಜಿಂಗ್ ಆ್ಯಪ್ಗಳಲ್ಲಿ ಕಂಪನಿಗಳು ಮೆಸೇಜಿಂಗ್ ಆ್ಯಪ್ಗಳ ಒಂದು ಏನು ಮೆಸೇಜಿಂಗ್ ಸೋರ್ಸ್ ಇರುತ್ತೆ ಅದರ ಬಗ್ಗೆ ಮಾಹಿತಿ ನೀಡಬೇಕು ಅನ್ನೋದು ಈ ಒಂದು ಹೊಸ ನಿಯಮದ ಅನಿವಾರ್ಯತೆ ಆಗಿದೆ. ಆದರೆ ಸ್ನೇಹಿತರೆ, ಈ ಹೊಸ ನಿಯಮ ಈ ವಾಟ್ಸಪ್ ಕಂಪನಿ ವಿರೋಧ ಮಾಡ್ತಾ ಇದೆ ಮತ್ತು ಈ ವಿಷಯವಾಗಿ ಅದು ದಿಲ್ಲಿ ಹೈಕೋರ್ಟನ್ನು ಕೂಡ ಬಾಗಿಲು ತಟ್ಟಿದೆ. ನಮ್ಮ ಭಾರತ ಸರ್ಕಾರದ ಪ್ರಕಾರ ನಮ್ಮ ದೇಶದ ಸುರಕ್ಷತೆಗಾಗಿ ಒಂದು ಯಾವುದೇ ಮೆಸೇಜ್ ಕೂಡ ಟ್ರೇಸ್ ಮಾಡಲು ಯಾವುದಾದರೂ ಒಂದು ಮೆಕ್ಯಾನಿಸಮ್ ಇರಲೇಬೇಕು ಅನ್ನೋದು ನಮ್ಮ ಸರ್ಕಾರದ ವಾದ ಆಗಿದೆ. ಆದರೆ ವಾಟ್ಸಪ್ ಪ್ರಕಾರ ಈ ಒಂದು ವಾಟ್ಸಪ್ ಏನು ಮಾಡುತ್ತೆ ಅಂದರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೊಡುತ್ತಾ ಇರೋದ್ರಿಂದ ಇಲ್ಲಿ ಗ್ರಾಹಕರ ಒಂದು ಮಾಹಿತಿ ಇರುತ್ತೆ ಅದು ಗೌಪ್ಯತೆಯಿಂದ ಇರುತ್ತೆ. ಆದರೆ ಆ ಒಂದು ಗ್ರಾಹಕರ ಮಾಹಿತಿಗೆ, ಒಂದು ಅವರ ಗೌಪ್ಯತೆಗೆ ಈ ಒಂದು ನಿಯಮದಿಂದ ಧಕ್ಕೆ ಆಗಲಿದೆ ಅನ್ನೋವಂಥ ಮಾತನ್ನು ಈ ಒಂದು ವಾಟ್ಸಪ್ ಕಂಪನಿ ಹೇಳ್ತಾ ಇದೆ. ಆದರೆ ನಮ್ಮ ಭಾರತ ಸರ್ಕಾರದ ಪ್ರಕಾರ ಈ ಒಂದು ದೇಶದ್ರೋಹ ಕೆಲಸಗಳು ನಡೆಯೋದು ಅಥವಾ ಸುಳ್ಳು ಸಂದೇಶಗಳನ್ನು ಹರಡುವುದನ್ನು ನಿಲ್ಲಿಸಲಿಕ್ಕೆ
ಈ ಒಂದು ಮೆಸೇಜಿನ ಸೋರ್ಸ್ನ ಮಾಹಿತಿ ಅತಿ ಅವಶ್ಯವಾಗಿದೆ ಅಂತ ಅನ್ನೋದು ನಮ್ಮ ಭಾರತ ಸರ್ಕಾರದ ವಾದ ಆಗಿದೆ. ಆದರೆ ಈ ವಾದಕ್ಕೆ ವಾಟ್ಸಪ್ ಕಂಪನಿ ಹೇಳೋದೇನಂತಂದರೆ, ಬೇರೆ ಯಾವ ದೇಶದಲ್ಲೂ ಕೂಡ ಈ ರೀತಿಯ ಒಂದು ನಿಯಮ ಇಲ್ಲ. ವಾಟ್ಸಪ್ ಅನ್ನೋದು ಎಲ್ಲ ಕಡೆಗೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥ ಕಂಪನಿ ಆಗಿರೋದ್ರಿಂದ ಯಾವುದೇ ಒಂದು ಬೇರೆ ದೇಶದಲ್ಲೂ ಕೂಡ ಇಂತಹ ಒಂದು ನಿಯಮ ಇಲ್ಲ ಅಂತ ಅದು ಹೇಳ್ತಾ ಇದೆ. ಹೀಗಾಗಿ ಈ ಬಗ್ಗೆ ವಾಟ್ಸಪ್ ಕಂಪನಿ ಮತ್ತು ಭಾರತ ಸರ್ಕಾರದ ನಡುವೆ ಈ ಒಂದು ತಿಕ್ಕಾಟ ನಡೀತಾನೇ ಇದೆ. ಈ ಬಗ್ಗೆ ಕಾಂಗ್ರೆಸ್ ಪಕ್ಷವು ಭಾರತ ಸರ್ಕಾರಕ್ಕೆ ವಾಟ್ಸಪ್ಪು ಇನ್ನು ನಮ್ಮ ಭಾರತದಲ್ಲಿ ನಡೆಯಲ್ವಾ, ಅದು ತನ್ನ ವ್ಯವಹಾರವನ್ನು ಸ್ಥಗಿತಗೊಳಿಸ್ತಾ ಇದೆಯಾ ಅಂತ ಕೇಳಿದಾಗ ಸರ್ಕಾರ ಹೇಳೋ ಪ್ರಕಾರ ವಾಟ್ಸಪ್ ಆಗಲಿ ಅಥವಾ ಅದರ ಮೂಲ ಕಂಪನಿಯಾದಂತಹ ಮೀಟಾ ಆಗಲಿ ಯಾವುದೇ ಒಂದು ಸೂಚನೆಯನ್ನು ಈವರೆಗೂ ನೀಡಿಲ್ಲ ಅಂತ ಹೇಳಿದೆ. ಆದರೆ ಈ ವಿಷಯ ಈಗಾಗಲೇ ಕೋರ್ಟ್ನಲ್ಲಿ ಇರೋದರಿಂದ ಸರ್ಕಾರ ಮತ್ತು ವಾಟ್ಸಪ್ ಕಂಪನಿ ಇವೆರಡೂ ಕೂಡ ಈ ಸಮಸ್ಯೆಗೆ ಸಮಾಧಾನವನ್ನು ಹುಡುಕೋದ್ರಲ್ಲಿ ನಿರತರಾಗಿದ್ದಾರೆ. ಸ್ನೇಹಿತರೆ, ಈ ವಾಟ್ಸಪ್ನ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನು ಫೆಸಿಲಿಟಿ ಇದೆ, ಆ ಅನುಕೂಲ ಇರೋದರಿಂದ ಸಾಕಷ್ಟು ಜನಗಳ ಮೆಚ್ಚುಗೆಗೆ ಕಾರಣ ಆಗಿದೆ ಮತ್ತು ಸಾಕಷ್ಟು ಜನಗಳ ಮೊಬೈಲ್ನಲ್ಲಿ ಈ ಆ್ಯಪು ಡೌನ್ಲೋಡ್ ಆಗಿ ಉಪಯೋಗದಲ್ಲಿ ಇದೆ. ಸರ್ಕಾರದ ಪ್ರಕಾರ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರೋದರಿಂದ ಸಾಕಷ್ಟು ಕ್ರಿಮಿನಲ್ಗಳು ಹಾಗೂ ದೇಶದ್ರೋಹ ಜನಗಳ ಒಂದು ಚಟುವಟಿಕೆಗಳ ಮಾಹಿತಿ ಪಡೆದುಕೊಳ್ಳಲು ಸಾಧ್ಯ ಆಗದೇ ಇರೋದರಿಂದ ಇದು ದೇಶದ ಸುರಕ್ಷತೆಗೆ ಧಕ್ಕೆಯನ್ನು ತರಬಹುದು ಅನ್ನೋದು ನಮ್ಮ ಭಾರತ ದೇಶದ ಒಂದು ವಾದ ಆಗಿದೆ. ಭಾರತದಲ್ಲಿ ಈಗಾಗಲೇ 53 ಕೋಟಿ ವಾಟ್ಸಪ್ ಯೂಸರ್ಸ್ ಇದ್ದಾರೆ. 1.5 ಕೋಟಿ ಕಂಪನಿಗಳು ವಾಟ್ಸಪ್ನ ಒಂದು ಮುಖಾಂತರ ತಮ್ಮ ಕಂಪನಿಯ ಕೆಲಸಗಳನ್ನು ನಡೆಸ್ತಾ ಇದ್ದಾವೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಒಂದು ವಾಟ್ಸಪ್ ನೀಡುವಂತಹ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ, ಇದು ಒಂದು ಗ್ರಾಹಕರ ಗೌಪ್ಯತೆಯನ್ನು ಕಾಪಾಡುವಲ್ಲಿ, ಅವರ ಡೇಟಾವನ್ನು ಸುರಕ್ಷಿತವಾಗಿ ಇಡುವಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ನಿಮ್ಮ ಪ್ರಕಾರ ಈ ಒಂದು ಭಾರತದ ಹೊಸ ನಿಯಮ ಜಾರಿ ಆದರೆ ಅನುಕೂಲಗಳೇನು, ಅನಾನುಕೂಲಗಳು ಏನು ಅನ್ನೋದರ ಬಗ್ಗೆ ನೀವು ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಭಾರತ ಸರ್ಕಾರ ಈ ಒಂದು ದೇಶದ್ರೋಹದಂಥ ಮೆಸೇಜ್ಗಳು ಅಥವಾ ಸುಳ್ಳು ಮೆಸೇಜ್ಗಳು ಹರಡ್ತಾ ಇದ್ದರೆ ಆ ಒಂದು ಮೆಸೇಜ್ಗಳ ಇನಿಷಿಯಲ್ ಸೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗಬೇಕು. ಮೆಸೇಜ್ಗಳ ಮೂಲ ಯಾವುದು, ಎಲ್ಲಿಂದ ಈ ಒಂದು ಮೆಸೇಜ್ಗಳು ಹುಟ್ಕೊಂಡು ಹರಡ್ಕೊಡ್ತಾ ಇವೆ ಅನ್ನೋದ್ರ ಬಗ್ಗೆ ವಾಟ್ಸಪ್ಪು ಯಾವುದೇ ಒಂದು ಕಾರಣಕ್ಕೂ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರೋದರಿಂದ ಇದು ಮಾಹಿತಿ ಪಡೆದುಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನಮ್ಮ ಭಾರತದ ಸರ್ಕಾರ ಹೇಳ್ತಾ ಇದ್ದರೆ, ವಾಟ್ಸಪ್ ಏನು ಹೇಳುತ್ತೆ ಅಂದರೆ, ಯಾವುದೇ ಕಾರಣಕ್ಕೂ ನಾವು ಈ ಒಂದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಿದೆ ಅದನ್ನು ನಾವು ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಭಾರತವನ್ನಾದರೂ ಬಿಡೋಕ್ಕೆ ರೆಡಿ ಇದ್ದೇವೆ, ಆದರೆ ಈ ಒಂದು ಫೆಸಿಲಿಟಿಯನ್ನು ನಾವು ಗ್ರಾಹಕರಿಗೆ ಕೊಡೋದನ್ನು ಬಿಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ನಮ್ಮ ವಿಡಿಯೋ ತಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಹಾಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಗಳನ್ನು ಕಳಿಸಿ. ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಮುಂದೆ ಮತ್ತೆ ಹೊಸ ಅಪ್ಡೇಟ್ಸ್ಗಳೊಂದಿಗೆ ನಾನು ಹೊಸ ವಿಡಿಯೋದಲ್ಲಿ ಬಂದು ಭೇಟಿಯಾಗ್ತೇನೆ.